ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಇವತ್ತು ವ್ಲಾಗು ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಟ್ಯೂಸ್ಡೇ ಪೂಜೆ ಮಾಡಿದೆ. ನಿನ್ನೆ ಸೋಮವಾರ ಸುಬ್ಬು ಮಾಡಿದ್ರು, ಇವತ್ತು ನಾನು ಮಾಡಿದೆ. ನಾಳೆ ಪೌರ್ಣಮಿ ಇದೆ, ಸುಬ್ಬು ಮಾಡ್ತಾರೆ. ಆ ಥರ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತೀವಿ. ಮನೆಯಲ್ಲಿ ಬಾಯ್ಸ್ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು, ಹೆಂಗಸರು ಮಾಡೋದಕ್ಕಿಂತ ಅಂತ ಅಂತಾರೆ. ನೋಡೋಣ. ನಾನಂತೂ ಜಾಸ್ತಿ ಸುಬ್ಬಕ್ಕೆಲ್ಲ ಮಾಡಿಸ್ತೀನಿ ಹಬ್ಬಗಳ ಟೈಮಲ್ಲಿ ಎಲ್ಲ ಕೂಡ. ನಾನು ಆ ಥರ ಬಿಲೀವ್ ಮಾಡ್ತೀನಿ ಅಷ್ಟೇ. ನೀವು ಹೆಂಗಸರು ಮಾಡ್ಬೋದು, ಆದರೆ ಗಂಡಸರು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವ, ಆ ಥರ. ಇವಾಗ ನಾನು ಪೂಜೆ ಕಂಪ್ಲೀಟ್ ಮಾಡಿ ಇನ್ನೂ ನಾನು ಬ್ರೇಕ್ಫಾಸ್ಟ್ ಏನೂ ತಿಂದಿಲ್ಲ. ಇವಾಗ ಮಾಡ್ಕೊಬೇಕು. ನಾನು ಕೆಲಾಕ್ಸ್ ತಿಂತೀನಿ ಬ್ರೇಕ್ಫಾಸ್ಟ್, ಆಲ್ವೇಸ್ ಯಾವಾಗೂ ಅದೇ ಇರುತ್ತೆ. ಇಡ್ಲಿ ಮಾಡಿದಾಗ ಮಾತ್ರ ಇಡ್ಲಿ ತಿಂತೀನಿ. ನೆನ್ನೆ ಇಡ್ಲಿ ತಿಂದೆ, ಇವತ್ತು ಕೆಲಾಕ್ಸ್ ಮಾಡ್ಕೊಂಡು ಬನ್ನಿ. ಶಾರ್ಟ್ಸಲ್ಲಿ ನಾನು ನೋಡ್ದಂಗಿದ್ದೀನಿ ರೆಸಿಪಿ ನಾನು ಹಿಂಗೆ ಮಾಡಿದೆ ಅಂತ. ಇವಾಗ ಫುಲ್ ವೀಡಿಯೋ ನೋಡಿಸ್ತೀನಿ, ಬನ್ನಿ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೆಲ್ಫಿಗಿಂತ ಬ್ಯಾಕ್ ಕ್ಯಾಮ್ರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೆಂಗೆ ಮಾಡ್ತೀನೋ ನೋಡಬೇಕು. ಪೂಜೆ ಕಂಪ್ಲೀಟ್ ಮಾಡಿದ್ದೀನಿ ನಾನು. 3 ಕಲರ್ಸ್ ಆಫ್ ಫ್ಲವರ್ಸ್ ತಂದ್ರೆ ಸುಬ್ಬು ಆ ಥರ ಇಕ್ಕಿದ್ದೀನಿ ಅದರಲ್ಲಿ. ಅದು ತುಂಬ ಚೆನ್ನಾಗಿ ಕಾಣುತ್ತೆ, ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಒಂದು ಆರೆಂಜ್ ಇಕ್ಕಿದ್ದೀನಿ, ಏನೋ ಒಂದು ಫ್ರೂಟ್ ಇಕ್ಬೇಕು ಅಂತ ಹೇಳ್ಬಿಟ್ಟು. ಈ ಥರ ನನ್ನ ಪೂಜೆ ಕಂಪ್ಲೀಟ್ ಆಗಿದೆ. ಫ್ರಂಟ್ ಕ್ಯಾಮ್ರಾ ಇಟ್ಟಿದ್ದೀನಿ ನೋಡಿ, ಡಿಫ್ರೆನ್ಸು ಬ್ಯಾಕ್ ಕ್ಯಾಮ್ರಾಗೆ ಫ್ರಂಟ್ ಕ್ಯಾಮ್ರಾಗೆ. ಅದು ಕ್ಲಾರಿಟಿ ಚೆನ್ನಾಗಿ ಕೊಡುತ್ತೆ. ಈ ಥರ ದಾಳಿಂಬೆ ಫಸ್ಟ್ ಟೈಮ್ ಸಿಕ್ಕೊಂಬಿಟ್ಟು ಅಂತ ಹೇಳಿದ್ರಲ್ವ, ಇನ್ನೂ ಇಷ್ಟಿದೆ ನನಗೆ. ಇವತ್ತಿಗೆ ನಾಳೆಗೆ ಬರುತ್ತಿದ್ದು. ಅವಾಗ ನನ್ನ ಕರೆಂಟ್ ನಾನು ತೂಕ ಇರೋದು ಎಷ್ಟಪ್ಪ ಅಂದರೆ 57.5 ಅನ್ಕೊಬೋದು. 57.5 kg ಇರ್ತೀನಿ ನಾನು. ಏನು ಮಾಡಿದೆ ಅಂದರೆ ನಾನೇನು ಸ್ಟ್ರಿಕ್ಟಾಗಿ ಡೈಟ್ ಮಾಡಿಲ್ಲ, ಹಂಗೆ ಇಷ್ಟ ಬಂದಿದ್ದೆಲ್ಲ ತಿಂದೆ. ಆದರೆ ಕಮ್ಮಿ ಅಂದರೆ ಜಾಸ್ತಿ ಏನು ತಿಂದಿಲ್ಲ. ಎಲ್ಲ ತಿಂದೆ ನಾನು ಹೇಳ್ಬೇಕಂದ್ರೆ. ಬಿರಿಯಾನಿ ತಿಂದೆ, ಕಬಾಬ್ ತಿಂದೆ, ಎಲ್ಲ ತಿಂದಿದ್ದೀನಿ. ಅದನ್ನು ತೂಕ ಕಮ್ಮಿ ಆಗಿದ್ದೀನಿ. 1 kg 28 ಇದ್ದೆ ನಾನು. ಅರ್ಧ kg ಕಮ್ಮಿ ಆಗಿದೆ ಅನ್ಕೋಬೋದು. 28.5 ಇದ್ದೆ, 27.5 ಆಗಿದ್ದೀನಿ. ಇನ್ನೂ ಒಂದು 2 kg ಕಮ್ಮಿ ಮಾಡೋಣ, ನೋಡೋಣ. ಆದರೆ ಚೆನ್ನಾಗಿ ಕಾಣ್ತೀನೋ ಇಲ್ಲ ಅಂತ ಅದೊಂದು. ಸಣ್ಣ ತುಂಬ ಆಗೋದ್ರೆ ನೋಡಬೇಕು. 56 ಟ್ರೈ ಮಾಡೋಣ. ಇವಾಗ ಈ ಕೆಲಾಕ್ಸ್ ತೊಗೊತೀನಿ. ಅವತ್ತು ಸರಿ ನಾನು ಪ್ಯಾಕೆಟ್ ನೋಡಿಸಿದ್ದೆ, ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಬ್ಲೂಬೆರಿ ಸ್ಟ್ರಾಬೆರಿ ಕೂಡ ತರಿಸಿದ್ದೆ, ಅದಕ್ಕಿಂತ ಇದೇ ಚೆನ್ನಾಗಿದೆ ನನಗೆ. ನಾವು ಡ್ರೈ ಫ್ರೂಟ್ಸ್ ಸಪ್ರೇಟಾಗಿ ಪರ್ಚೇಸ್ ಮಾಡೋಷ್ಟೇ ಇರೋಲ್ಲ, ಇದರಲ್ಲೇ ಎಲ್ಲ ಇರುತ್ತೆ. ಅಂದರೆ ಕ್ರಿಸ್ಮಿಸ್ಸು, ಬ್ಲ್ಯಾಕದು, ಮತ್ತು ಸೀಡ್ಸ್ ಇರುತ್ತೆ ಮೈನ್ ಇದರಲ್ಲಿ. ಸೀಡ್ಸು ಮತ್ತು ರಾಗಿದು ಎಲ್ಲ ಇರುತ್ತೆ ಇದರಲ್ಲಿ, ನೋಡ್ಬೋದು. ಎಲ್ಲ ವೆರೈಟೀಸ್ ಆಫ್ ಇರುತ್ತೆ. ಒಂದು 4 ಸ್ಪೂನ್ಸ್ ತೊಗೊಂಡ್ರೆ ನನಗೆ ಎನಫು. ಜಾಸ್ತಿ ಅದೇ ನನಗೆ ಹೇಳ್ಬೇಕಂದ್ರೆ, ಯಾಕಂದ್ರೆ ದಾಳಿಂಬೆ ಹಾಕ್ತೀನಿ ನಾವು. ಇಷ್ಟು ತೊಗೊತೀನಿ ಅಷ್ಟೇ, ಇಷ್ಟೇ ಸಾಕು. ನೀವು ತೊಗೊಬೋದು ನಿಮ್ಮ ಹೊಟ್ಟೆಗೆ ಎಷ್ಟು, ನಿಮಗೆ ಒಂದು 6-7 ಸ್ಪೂನ್ಸ್ ಕೂಡ ತೊಗೊಬೋದು, ನೋ ಪ್ರಾಬ್ಲಮ್. ನಾನು ಇಷ್ಟು ತೊಗೊತೀನಿ, ನೀವು ಅಷ್ಟು ತೊಗೊಬೇಕಂತ ಏನಿಲ್ಲ. ಇದೇ ನನಗೆ ಮೈನ್ ಇಂಗ್ರೀಡಿಯೆಂಟ್ ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ. ಇದನ್ನು ಕಂಪಲ್ಸರಿ ತೂಕ ಕಮ್ಮಿ ಆಗೋಕ್ಕೆಲ್ಲ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ. ತುಂಬ ಹೇಳ್ತಾರೆ, ನನಗೆ ಹೇಳೋಕ್ಕೆ ಬರಲ್ಲ ಏನೇನು ಬೆನಿಫಿಟ್ಸ್ ಅದೆಲ್ಲ ಎಲ್ಲ. ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ನೋಡಿ, ತುಂಬ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ದಿನಕ್ಕೆ 1 ಸ್ಪೂನ್ ಚಿಯಾ ಸೀಡ್ಸ್ ಎನಫು. ಅದೇ ನಮಗೆ ಹೆಲ್ತ್ಗೆ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ನಾನು 1 ಸ್ಪೂನ್ ಡೈಲಿ ಕೆಲವು ಸ್ವಲ್ಪ ತಿಂತೀನಿ, ಅದು ಕೂಡ ಒಳ್ಳೆಯದು. ಹೆಲ್ತ್ಗೆ ಒಳ್ಳೇದಂತ ನಾನು ಎಲ್ಲ ಒಳ್ಳೇದೇ ತಿಂತೀನಿ, ಬ್ಯಾಡ್ ಸ್ನ್ಯಾಕ್ಸ್ ಏನು ತಿನ್ನಲ್ಲ, ಜಂಕ್ ಏನು ತಿನ್ನಲ್ಲ ಅಂತ ಅಂದ್ಕೊಂಡ್ಲೇಬೇಡಿ. ಎಲ್ಲ ತಿಂತೀನಿ, ಮತ್ತು ಎಲ್ದಿನೂ ತಿಂತೀನಿ. 50% ಅದಿದ್ರೆ 50%, 75% ಎಲ್ದಿ ತಿನ್ನಬೇಕು ಅಂತ, 25% ಅನ್ಎಲ್ದಿ ತಿನ್ನ ಪರವಾಗಿಲ್ಲ ಅಂತ. ಇದರಲ್ಲಿ ಹಂಗೆ ಮ್ಯಾನೇಜಬಲ್ ಆಗೋಗುತ್ತೆ ಅಂತ ಅಷ್ಟೇ. ಇಷ್ಟು ಮೊಸರು, ನೀವು ಯಾವ ಮೊಸರು ತೊಗೊಬೋದು. ನಾನು ಯಾವುದೋ ಒಂದು ತೊಗೊತಾ ಇರ್ತೀನಿ. ಇಷ್ಟು ಒಂದು 2 ಸ್ಪೂನ್ಸ್ ಆರ್ 3 ಸ್ಪೂನ್ಸ್ ಅಷ್ಟು ಮೊಸರು. ನಾನು ಫಸ್ಟ್ ಇದರಲ್ಲಿ ಇದನ್ನ ಹೆಂಗೆ ತಿಂತಿದ್ದೆ ಅಂದರೆ, ಹಾಲು ಕಾಯಿಸಿ ಹಾಲು ಹಾಕ್ಕೊಂಡು ತಿಂತಿದ್ದೆ. ಆದರೆ ಸ್ಮೂತ್ ಆಗೋಗೋದು, ತುಂಬ ಸ್ಮೂತಾಗಿ ಕ್ರಂಚಿ ಇರೋದಿಲ್ಲ. ಅದಕ್ಕೆ ಏನು ಮಾಡಿದೆ ಅಂದರೆ, ನಾನು ಮೊಸರು ಹಾಕ್ಕೊಂಡೆ. ಒಂದು ಶಾರ್ಟ್ಸಲ್ಲಿ, ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ನೋಡ್ತಿದ್ದಾಗ ಅದರಲ್ಲಿ ಮೊಸರು ಹಾಕ್ಕೊಂತಿದ್ದೆ, ಚೆನ್ನಾಗಿರುತ್ತೆ ಅಂದರು. ಆವಾಗಿನ ಮೊಸರಲ್ಲಿ ಟ್ರೈ ಮಾಡಿದೆ. ಮೊಸರಲ್ಲಿ ನಿಜವಾಗ್ಲೂ ಚೆನ್ನಾಗಿದೆ ಹಾಲಿಗಿಂತ. ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದು ಸ್ವಲ್ಪ ಈ ಥರ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಮೊಸರು ಹಾಕ್ತೀನಿ ನಾನು, ಸ್ವಲ್ಪ ಈ ಥರ. ಇದಕ್ಕೆ ಹನಿ, ನೀವು ಬೇಕಂದರೆ ಯಾವ್ಯಾವ ಡೇಟ್ಸ್ ಹಾಕ್ಕೊಂಡು ಹಂಗೆ ಕೂಡ ತಿನ್ಬಿಡ್ಬೋದು. ಹನಿ ಹಾಕ್ಕೊಂಡ್ಲೇಬೇಕಂತೇನಿಲ್ಲ, ನಾನು ಹಾಕ್ಕೊತೀನಿ. ನಂಗೆ ಸ್ವಲ್ಪ
ನಾವು ತಿನ್ನೋದೇ ಹೆಲ್ದಿಯಾಗಿ ಸ್ವಲ್ಪ ಟೇಸ್ಟಿಯಾಗಿ ಕೂಡ ತಿನ್ನಬೇಕಲ್ವಾ, ಅದಕ್ಕೆ ಹನಿ ಹಾಕ್ಕೊತೀವಿ. ಹನಿ ಕೂಡ ತುಂಬ ಒಳ್ಳೆಯದು ಹೆಲ್ತ್ಗೆ. ನಾನು ದಿನಕ್ಕೆ 1-2 ಸ್ಪೂನ್ಸ್ ತೊಗೊತೀನಿ ಕಂಪಲ್ಸರಿ. ಗ್ರೀನ್ ಟೀಯಲ್ಲಿ 1 ಸ್ಪೂನು, ಇದರಲ್ಲಿ 1 ಸ್ಪೂನ್ ಕಂಪಲ್ಸರಿ ಹೋಗುತ್ತೆ ಹೊಟ್ಟೆ ಒಳಗಡೆಗೆ. ಅದೆಷ್ಟು ಹನಿ ಬಾಟ್ಲ್ಸ್ ಯೂಸ್ ಮಾಡಿರ್ತೀನೋ ನಾನಂತೂ. ಈ ಥರ ಇದನ್ನು ಕಲಿಸ್ಬಿಟ್ಟು ಒಂದು 2 ನಿಮಿಷ ಸೈಡ್ ಇಟ್ಬಿಟ್ರೆ ಸ್ವಲ್ಪ ಚಿಯಾ ಸೀಡ್ಸ್ ಎಲ್ಲ ಇದೆಯಲ್ವಾ, ಒಂದ್ಸರಿ ಒಂದು ½ ಆನ್ ಅವರ್ ಅದು ಇಟ್ಬಿಡ್ತೀನಿ. ½ ಆನ್ ಅವರ್ 10 ಮಿನಿಟ್ಸ್ 15 ಮಿನಿಟ್ಸ್ ಆ ಥರ ಏನಾದ್ರು ಕೆಲಸ ಮಾಡ್ಕೊಂಡು ಮತ್ತೆ ಬಂದು ತಿಂತೀನಿ. ಇವಾಗ ಟೈಮ್ ಇಲ್ಲ. ಟೈಮ್ ಎಷ್ಟು ಬಂತಾ? 4 ನಿಮಿಷ ಇದೆ, 12 ಗಂಟೆ ಆಗೋಗ್ತಿದೆ. ಅದಕ್ಕೆ ಬೇಗ ಸಾಂಬಾರಿದೆ. ನಾನು ದೋಸೆನೇ ತಿಂತೀನಿ, ದೋಸೆನೋ ಚಪಾತಿನೋ ಇಟ್ಟೆರಡು ಇದೆ. ರೈಸ್ಗೆ ಇಡಬೇಕು, ಸುಬ್ಬು ಅವರು ಊಟಕ್ಕೆ ಬರ್ತಾರೆ. ಇದನ್ನು ತಿಂದ್ಬಿಟ್ಟು ರೈಸ್ಗೆ ಇಡ್ತೀನಿ. ಅವಾಗ ಸರಿ ಹೋಗುತ್ತೆ. 1:15 ಬರೋದವರು. ಇವಾಗ ಈ ಥರ ಆಗಿದೆ. ಇವಾಗ ನೆನ್ಸೋಕ್ಕೆ ಅಷ್ಟು ಟೈಮ್ ಇಲ್ಲ, ನಂಗೆ ಹೊಟ್ಟೆ ಹಸುತ್ತದೆ. ಈ ಥರ ಇಷ್ಟು ಹಾಕ್ಕೊತೀನಿ. ಸ್ಟ್ರಾಬೆರಿ ಹಾಕ್ಕೊಂತಿದ್ದಾಗಂತೂ ಸಖತ್ತಾಗಿತ್ತು. ಸ್ಟ್ರಾಬೆರಿ ನಮ್ಮ ಮುಳ್ಬಾಗ್ಲಲ್ಲಿ ಸಿಗೋದೇ ಇಲ್ಲ. 2 ಸರಿ ಸಿಕ್ತಷ್ಟೇ. ಆ 2 ಸರಿ ನಾನು ಫಸ್ಟ್ ಸರಿ ತೊಗೊಂಬಂದೆ, 2ನೇ ಸರಿ ತೊಗೊಂಬಂದಿಲ್ಲ. ಅದೇ ಖಾಲಿ ಆಗ್ದಿರ ಇತ್ತು ಅಂತ ಹೇಳ್ಬಿಟ್ಟು ತೊಗೊಳೋಣ ಅಂತ ನೋಡಿದ್ರೆ ಮತ್ತೆ ಮುಳ್ಬಾಗ್ಲೆಲ್ಲ ಹುಡುಕಿದ್ದೀನಿ, ಸಿಗಲೇ ಇಲ್ಲ ಗೈಸ್. ಸೀಸನ್ ಇನ್ನಕ್ಕೆ ಆಗಿಲ್ಲ ಅನ್ಸುತ್ತೆ. ಆದರೆ ನೋಡಿ ಈ ಥರ ಇದನ್ನು ಹಾಕ್ಕೊಂಡು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಇಡ್ಲಿ ದೋಸೆ ಏನು ಇದ್ರ ಮುಂದೆ ಬರೋಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ತುಂಬ ಇಷ್ಟ. ಬ್ರೇಕ್ಫಾಸ್ಟ್ ಯಾವಾಗ ಟೈಮ್ ಆಗುತ್ತೋ ತಿನ್ನೋಣ ಅಂತ ವೆಯ್ಟ್ ಮಾಡ್ತೀನಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಕಂಪಲ್ಸರಿ ಡೈಟ್ ಮಾಡಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂದ್ಕೊಂಡ್ರೆ ಇದನ್ನು ಟ್ರೈ ಮಾಡಿ. ಗಿಡಕ್ಕೆ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡಿಸ್ತೀನಿ ಇವತ್ತು ಗಿಡ ಯಾವ ಥರ ಇದೆ ಅಂತ. 2-3 ಡೇಸ್ ಅಷ್ಟೇ ಆಗಿತ್ತು. ಇವಾಗ ನೋಡೋಣ ಬನ್ನಿ ನಮ್ಮ ಗಿಡ ಯಾವ ಥರ ಗ್ರೋ ಆಗಿದೆ ಅಂತ. ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, ಚೆನ್ನಾಗಿ ಚಿಗುರು ಬಂತೆ, ಮುಗಿಸ್ ಬಂದಿದೆ ಇಷ್ಟೇ. ಇವಾಗ ನೋಡಿದ್ರಲ್ವಾ ನಾನು ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದೆ. ಇವಾಗ ನಾನು ಸ್ವಲ್ಪ ಥಿಂಕ್ ಮಾಡಿ ಅನ್ಕೊತಿದ್ದೆ ಲಿಪ್ಸ್ಟಿಕ್ ಬಗ್ಗೆ ವಿಡಿಯೋ ಮಾಡೋಣ ಅಂತ. ಇದರಲ್ಲೇ ಅಟ್ಯಾಚ್ ಮಾಡ್ತೀವಿ. ಸಪ್ರೇಟಾಗಿ ಲಿಪ್ಸ್ಟಿಕ್ ಬಗ್ಗೆ ವಿಡಿಯೋ ಏನಕ್ಕೆ ಮಾಡೋದು, ಇದರಲ್ಲೇ ಸ್ವಲ್ಪ ಏನಾದರೂ ಇನ್ಫಾರ್ಮ್ ಆಗೋ ಥರದ್ದು ತಿಳ್ಕೊಳೋ ಥರದ್ದು ಹೇಳೋಣ ಅಂತ ಹೇಳ್ಬಿಟ್ಟು ಇವಾಗ ಲಿಪ್ಸ್ಟಿಕ್ ಬಗ್ಗೆ ನಿಮಗೆ ಹೇಳೋದಕ್ಕೆ ಅನ್ಕೊತಾ ಇದ್ದೀನಿ. ಲಿಪ್ಸ್ಟಿಕ್ ಬಗ್ಗೆ ನಿಮ್ಗೆ ಹೇಳ್ಬೇಕು. ಲಿಪ್ಸ್ಟಿಕ್ ಯಾರಾದರೂ ಪರ್ಚೇಸ್ ಮಾಡಬೇಕಂದ್ರೆ ಯಾವ ಥರ ಪರ್ಚೇಸ್ ಮಾಡಬೇಕು, ಯಾವ ಥರ ಲಿಪ್ಸ್ಟಿಕ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಹೇಳೋಣ ಅಂದ್ಕೊಂಡೆ. ಅದಕ್ಕೆ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ನನಗೆ ಗೊತ್ತಿರೋದು, ನಾನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಅಲ್ಲ, ಅಷ್ಟೊಂದು ಲಿಪ್ಸ್ಟಿಕ್ ಕೂಡ ನನ್ನ ಹತ್ರ ಇಲ್ಲ. ಆದರೆ ನನ್ನ ಹತ್ರ ಯಾವ್ದ್ಯಾವ್ದಿದೆ, ಹೆಂಗೆ ವರ್ಕ್ ಆಗುತ್ತೆ, ಯಾವ್ದು ಚೆನ್ನಾಗಿಲ್ಲ ಆ ಥರ ಕೂಡ ಹೇಳ್ತೀನಿ. ನಿಮಗೆ ತೊಗೊಬೇಕಂದ್ರೆ ಯಾವ ಥರ ಲಿಪ್ಸ್ಟಿಕ್ ತೊಗೊಳಕ್ಕಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ, ಯಾವ ಥರ ಟ್ರಿಕ್ ಯೂಸ್ ಮಾಡೋದು ನಿಮ್ಗೆ ಚೆನ್ನಾಗಿರುತ್ತೆ ಆ ಥರ ಕೂಡ ಹೇಳ್ಕೊಟ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ವಾ ನಾನು ಸ್ಕಿನ್ ಕೇರ್ ವಿಡಿಯೋದಲ್ಲೇ ಸ್ವಲ್ಪ ಮೇಕಪ್ ಬಗ್ಗೆ ಕೂಡ ಹೇಳ್ಕೊಡ್ತೀನಿ ವಿಡಿಯೋಗಳಲ್ಲಿ. ಸ್ವಲ್ಪ ನನಗೆ ಗೊತ್ತಿರೋದು, ನನಗೆ ಏನೇನು ಗೊತ್ತು, ನಾನೇನೇನು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡೋಣ ಅಂತ. ನಾನು ಕೂಡ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡೇ ತಿಳ್ಕೊಂಡಿರೋದು, ನಾನೇನು ಹೋಗಿ ಎಲ್ಲಿ ಕಲ್ತ್ಕೊಂಡಿಲ್ಲ. ನಾನು ಈ ವಿಡಿಯೋಸ್ ಎಲ್ಲ ನೋಡಿ ಕಲ್ತ್ಕೊಂಡಿರೋದೆ. ನನ್ನ ಹತ್ರ ಯಾವ ಲಿಪ್ಸ್ಟಿಕ್ ಇದೆ, ನಾನು ಯಾವಾಗ ಏನೇನು ತೊಗೊಂಡೆ, ನಾನು ಯಾವ್ದು ಯೂಸ್ ಮಾಡಿದ್ದೀನಿ, ಇವಾಗ ನಾನು ಯಾವ್ದು ಹಾಕಿದ್ದೀನಿ ಎಲ್ಲ ಕೂಡ ಹೇಳ್ತೀನಿ. ನಿನ್ನ ಸ್ವಲ್ಪ ವೀಡಿಯೋಸ್ ಬೇರೆ ವೀಡಿಯೋಸಲ್ಲಿ ಕೂಡ ಇನ್ನು ಸ್ವಲ್ಪ ಡೌಟ್ ಇದ್ದರೆ ನೀವು ಕೇಳ್ಬೋದು ಕಾಮೆಂಟ್ ಮಾಡಿ. ಇಲ್ಲಾಂದರೆ ನಾನು ಇನ್ನೂ ಸ್ವಲ್ಪ ಕ್ಲೀನಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನು ಸ್ವಲ್ಪ ಬರ್ತಾ ವೀಡಿಯೋಸಲ್ಲಿ ಕೂಡ ನಿಮ್ಗೆ ಆ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇನ್ನು ಕಲಿತೀವಲ್ವ ಅದರಲ್ಲಿ. ಇವಾಗ ಮೈನ್ ನಾನು ಜಾಸ್ತಿ ಯೂಸ್ ಮಾಡೋ ಲಿಪ್ಸ್ಟಿಕ್ ಯಾವುದು ನನ್ನ ಫೇವ್ರೇಟ್ ಅಂದರೆ ಸ್ವಲ್ಪ ಇದ್ದಾವೆ, ಅದನ್ನೇ ನಾನು ಜಾಸ್ತಿ ಫಸ್ಟ್ ನಾನು ಅಫೋರ್ಡ್ ಮಾಡಿದ್ದು ನಮ್ಮ ಮೋಕ್ಷತನ ಇಗ್ನೋರ್ ಮಾಡಿ. ಫಸ್ಟ್ ನಾನು ತೊಗೊಂಡಿದ್ದು ಲಿಪ್ಸ್ಟಿಕ್ ಯಾವುದು ಅಂದರೆ ಇದು ತುಂಬ ಹಳೇದಾಗಿದೆ. ತುಂಬ ಹಳೇದಂದರೆ ಒಂದು ವರ್ಷ ಆಗಿದೆ ಅನ್ಕೊಬೋದು. ಇದಕ್ಕೆ ಇನ್ನೂ ಎಕ್ಸ್ಪೈರ್ ಆಗಿಲ್ಲ. ಇದನ್ನು ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡ್ಬೋದು. ಇದನ್ನು ಅಷ್ಟೊಂದು ಜಾಸ್ತಿ ಯೂಸ್ ಮಾಡಿದ್ರೆ ಮಾರ್ಸ್ ಕಂಪ್ನಿ ಇದು ತುಂಬ ಚೆನ್ನಾಗಿರುತ್ತೆ. 02 ತೊಗೊಂಡಿದ್ದೆ. ಪ್ಯಾಲೆಟ್ ತೊಗೊಂಡೆ. ಏನಕ್ಕೆ ಪ್ಯಾಲೆಟ್ ತೊಗೊಂಡೆ ಅಂದರೆ ಇವಾಗ ಒಂದು ಲಿಪ್ಸ್ಟಿಕ್ ತೊಗೊಂಡ್ರೆ ಒಂದೇ ಇರುತ್ತಲ್ವ, ಜಾಸ್ತಿ ಇದು ತೊಗೊಂಡ್ರೆ ಏನಂದರೆ ಇದರಲ್ಲಿ ಬ್ರಷ್ ಕೂಡ ಬರುತ್ತೆ ನೋಡಿ, ಎಲ್ಲ ಥರ ಕಲರ್ಸ್ ಬರುತ್ತೆ, ನಾವು ಯೂಸ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ ನಾನು. ಮಾರ್ಸ್ದು ಒಳ್ಳೆ ಬ್ರ್ಯಾಂಡೇ, ಅದು ಕೂಡ ಅಫೋರ್ಡಬಲ್ ಪ್ರೈಸ್ಗೆ ಬಂದ್ಬಿಡುತ್ತೆ ನಮಗೆ. ಒಳ್ಳೆಯದು
ಇದರಲ್ಲೇ ಬರುತ್ತೆ. ನಮಗೆ ಕಾಸ್ಟ್ಲಿ ಒಂದು 300 ಒಳಗಡೆನೆ ಅನ್ಕೋಬೋದು. ನಂಗೆ ಸರಿಯಾಗಿ ನೆನಪಿಲ್ಲ, ತುಂಬ 1 ವರ್ಷ ಆಯಿತು ಅಂತ ಹೇಳಿದ್ನಲ್ವ. ಹಿಂದೆ ಲಿಪ್ಸ್ಟಿಕ್ ಒಂದರಲ್ಲೇ ಅಫೋರ್ಡ್ ಮಾಡಿಬಿಟ್ಟು ಎಲ್ಲ ಥರ ಕಲರ್ ಬೇಕು, ನಾವು ವೆರೈಟಿ ಶೇಡ್ಸ್ ಯೂಸ್ ಮಾಡ್ತೀವಿ, ಕಮ್ಮಿ ರೇಟಲ್ಲಿ ಬಂದ್ಬಿಡಬೇಕು ಅಂದರೆ ಈ ಪ್ಯಾಲೆಟ್ ಟ್ರೈ ಮಾಡಿ. ತುಂಬ ಯೂಸ್ಫುಲ್ ಇದೆ, ತುಂಬ ಚೆನ್ನಾಗೂ ಇದೆ. ಅಂದರೆ ಏನಂದರೆ ಲಾಂಗ್ ಲಾಸ್ಟಿಂಗ್ ಇರೋಲ್ಲ, ಒಂದು 3 hours ಅಷ್ಟೇ. ಏನಾದ್ರು ಫುಡ್ ತಿಂದರೆ ಎಲ್ಲ ಹೋಗ್ಬಿಡುತ್ತೆ, ಅಪ್ಲೈ ಮಾಡಬೇಕಾಗತ್ತೆ. ಆದರೆ ಇದು ತುಂಬ ಚೆನ್ನಾಗಿದೆ. ನನಗೆ ಇದರಲ್ಲಿ ಫೇವ್ರೇಟ್ ಅಂದರೆ ಯಾವ್ದು ಯೂಸ್ ಮಾಡಿದ್ದೀನಿ ಜಾಸ್ತಿ, ಇದೊಂದು ಶೇಡು, ಇದೊಂದು ಶೇಡು ಇರಿ ನೋಡಿಸ್ತೀನಿ ನಿಮಗೆ ಇದು ಯಾವ ಥರ ಶೇಡ್ ಇರುತ್ತೆ ಅಂತ ಕೂಡ. ನಿಮಗೆ ಸ್ವಲ್ಪ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ವಿಡಿಯೋಲ್ಲಿ ಅಂತೆ ಆಗ್ಬೋದು. ನೋಡಿ ಈ ಥರ ಕಲರ್ ಬರುತ್ತೆ, ಈ ಥರ ಶೇಡ್ ನಾನು ತುಂಬ ಯೂಸ್ ಮಾಡ್ತೀನಿ. ನಂಗೆ ಇಷ್ಟ ಆಗುತ್ತೆ ಈ ಥರ ಶೇಡು, ನನಗಿಷ್ಟ ಆಗುತ್ತೆ, ನಾನು ಪರ್ಸ್ನಲ್ ಆಗಿ ಇಷ್ಟ ಆಗುತ್ತೆ ಆ ಥರ. ಇವಾಗ ನಿಮ್ಗೆ ತುಂಬ ಜನಕ್ಕೆ ಏನು ಇಷ್ಟ ಆಗ್ಬೋದು, ರೆಡ್ ಇಷ್ಟ ಆಗುತ್ತೆ, ಪಿಂಕ್ ಇಷ್ಟ ಆಗುತ್ತೆ ಆ ಥರ. ಮತ್ತು ಇದು ಕೂಡ ಜಾಸ್ತಿ ಯೂಸ್ ಮಾಡ್ತದೆ. ಇದಕ್ಕೂ ಏನು ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ, ಲೈಟ್ ಒಂದು ಪಾಯಿಂಟ್. ಇದನ್ನ ಮಲ್ಟಿಪಲ್ ಯೂಸ್ ಮಾಡ್ಬೇಕಂದ್ರೆ ಈ ಲಿಪ್ಸ್ಟಿಕ್ ಮಿಕ್ಸ್ ಮಾಡೋದು, ಮತ್ತು ಪಿಂಕ್ ರೆಡ್ ಮಿಕ್ಸ್ ಮಾಡು, ಇನ್ನೊಂದು ಥರ ಡಬಲ್ ಶೇಡ್ 2 ಶೇಡ್ ಮಿಕ್ಸ್ ಮಾಡಿದ್ರೆ ಇನ್ನೊಂದು 3ನೇ ಶೇಡ್ ಕೂಡ ಬರುತ್ತೆ. ಇದರಲ್ಲಿ ನಾವು ಮಾಡ್ಕೊಬೋದು, ಅದ್ರಲ್ಲಿ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಇದು ಈ ಪ್ಯಾಲೆಟ್ ಬಗ್ಗೆ ಇನ್ನು ನಮ್ಮ ವೀಡಿಯೋಸಲ್ಲಿ ಇನ್ನು ಇದು ಯಾವ ಥರ ಯೂಸ್ ಮಾಡ್ತೀನಿ, ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ ನೋಡಿಸ್ತೀನಿ ನಿಮಗೆ. ಇದು ಈ ಥರ ಇರುತ್ತೆ. ಇದರಲ್ಲಿ ಈ ಪರ್ಪಲ್ ಏನಕ್ಕೆ ಯೂಸ್ ಮಾಡ್ತೀವಿ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮೇಕಪ್ ಮಾಡ್ಬೇಕಂದ್ರೆ, ಇಲ್ಲಾಂದರೆ ಇದನ್ನು ಬೇರೆ ಅದನ್ನು ಮಿಕ್ಸ್ ಮಾಡಿದ್ರೆ ಇನ್ನೊಂದು ಕಲರ್ ಬರುತ್ತಲ್ಲ ಆ ಥರ ಯೂಸ್ ಮಾಡೋಕ್ಕೆ. ಅಷ್ಟೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೂ ವೀಡಿಯೋ ದೊಡ್ಡದಾಗಿ ಹೋಗುತ್ತೆ. ಇಷ್ಟು ಮಾತ್ರ ಹೇಳ್ತೀನಿ, ಇನ್ನೂ ಡೌಟ್ ಇದೆ ಕೇಳಿ. ಇದು ಸ್ವಲ್ಪ ಲಿಖಿತ ಮದುವೆಯಲ್ಲಿ ಬೀಳಿಸ್ಬಿಟ್ಟಿದ್ದೀನಿ. ನೆಕ್ಸ್ಟು 300 ಅಂತ ಹೇಳಿದ್ವಲ್ಲ, 300ಗಿಂತ ಕಮ್ಮಿ ಬೇಕು, ನಾನು ಟ್ರೈ ಮಾಡಬೇಕು, ನನಗೆ ಯಾವ ಥರ ನನಗೆ ಲಿಪ್ಸ್ಟಿಕ್ ಸೂಟ್ ಆಗುತ್ತೆ ತಿಳ್ಕೊಬೇಕು ಅಂತ ಅನ್ಕೊತಾ ಇರ್ತಾರಲ್ವ ತುಂಬ ಜನ. ಅವ್ರಿಗೆ ಇನ್ನೊಂದು ನಾನು ಏನು ಹೇಳ್ತೀನಿ ಅಂದರೆ ಈ ಲಿಪ್ಸ್ಟಿಕ್ ಹೇಳ್ತೀನಿ. ಇದು ಮೀಶೋ ಅಲ್ಲಿ ತೊಗೊಂಡಿದ್ದು, ತುಂಬ ಕಮ್ಮಿ ರೇಟ್ಗೆ ಬರುತ್ತೆ, 150-200 ಒಳಗಡೆನೇ ಇದೆ. ಇದು ಕೂಡ ನನಗೆ ನೆನಪಿಲ್ಲ ಸರಿಯಾಗಿ. ಇದು ನಮಗೆ ತುಂಬ ಅಫೋರ್ಡಬಲ್ ಬರುತ್ತೆ, ನನಗೆ 150 ಅನಿಸುತ್ತೆ, ನಂಗೆ ಅದು ನೆನಪಿರೋ ಪ್ರಕಾರ. ಇದರಲ್ಲಿ ಕೂಡ ಅಷ್ಟೇ. ನಿಮಗೆ ಏನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಅಂದರೆ, ನೀವು ಯಾವಾಗಾದರೂ ಒಂದ್ಸರಿ ಯೂಸ್ ಮಾಡ್ತೀರಾ. ಇವಾಗ ಕಾಲೇಜ್ ಹೋಗ್ತಾ ಇರ್ತಾರೆ ಮಕ್ಕಳು, ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಸ್ಕೂಲ್ ಮಕ್ಕಳು ಕಮ್ಮಿ ಯೂಸ್ ಮಾಡಲ್ಲ, ಕಾಲೇಜ್ಗೆ ಹೋಗೋರು ನಿಮಗೆ ಬಜೆಟ್ ತುಂಬ ಕಮ್ಮಿ ಇದೆ, ಅಷ್ಟು ಎಕ್ಸ್ಪೆನ್ಸಿವ್ ಇಕ್ಕೋಕ್ಕಾಗಲ್ಲ, ಅಫೋರ್ಡಬಲ್ ಪ್ರೈಸಲ್ಲಿ ಬೇಕು, ಅದು ತುಂಬ ವೆರೈಟಿ ಆಫ್ ಲಿಪ್ಸ್ಟಿಕ್ ಯೂಸ್ ಮಾಡಬೇಕು ಅಂತ ಆಸೆ ಇರುತ್ತಲ್ವ, ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ನಾನು ಮೀಶೋ ಅಲ್ಲಿ ತೊಗೊಂಡಿದ್ದು. ಇದು ಇದು ನಂಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇದನ್ನೇ ನಾನು ನನ್ನ ಸ್ಕಿನ್ ಕೇರ್ ವಿಡಿಯೋದಲ್ಲಿ ಇದನ್ನು ಯೂಸ್ ಮಾಡಿದೆ. ಯಾಕಂದರೆ ಯಾವಾಗೋ ನೋಡಿ ಶೇಡ್ ನೋಡಿಸ್ತೀನಿ, ಪಿಂಕಿಶ್, ಇದು ಸಕ್ಕತ್ತಾಗಿ ಕಾಣುತ್ತೆ. ನಮಗೆ ಕಮ್ಮಿ ರೇಟು ಚೆನ್ನಾಗಿರಲ್ಲ ಅಂತ ಆ ಥರ ಏನಿಲ್ಲ, ಇದು ತುಂಬ ಚೆನ್ನಾಗಿದೆ. ಆದರೆ ಏನಾದರೂ ಲಾಂಗ್ ಲಾಸ್ಟಿಂಗ್ ಇರಲ್ಲ, ಅದೇ ಇದರಲ್ಲಿ ಬಂದಿರೋದು. ಲಾಂಗ್ ಲಾಸ್ಟಿಂಗ್ ಇರಲ್ಲ, ನಾವು ಯೂಸ್ ಮಾಡ್ತಾ ಇರಬೇಕಾಗುತ್ತೆ ಅಪ್ಲೈ. ಇದರಲ್ಲಿ ತುಂಬ ವೆರೈಟಿ ಆಫ್ ಶೇಡ್ಸ್ ಇರುತ್ತೆ. ಇದರಲ್ಲಿ ಎಷ್ಟು ಬರುತ್ತೆ ಅಂದರೆ 4, 8, 12 ಬರುತ್ತೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಶೇಡ್ ನೋಡಿಸ್ತೀನಿ ನಿಮಗೆ, ಬ್ರೌನ್ ಅಲ್ಲ, ಬ್ರೌನ್ ನ್ಯೂಡ್ ಕಲರ್. ಇದು ತುಂಬ ಚೆನ್ನಾಗಿದೆ. ಇದರಲ್ಲಿರೋ ಲಿಪ್ಸ್ಟಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಥರ ನೀವು ಅಫೋರ್ಡ್ ಮಾಡ್ಕೊಬೋದು. ಇದೊಂದು ನೋಡ್ಸಿದ್ಮೇಲೆ ನೆಕ್ಸ್ಟ್ ಇವಾಗ ನಾವು ಬ್ರ್ಯಾಂಡ್ಸ್ಗೆ ಹೋಗೋಣ. ಇವಾಗ ನೀವು ಅಫೋರ್ಡಬಲ್ ನೋಡಿಸ್ತೇನೆ ನಿಮಗೆ. ಎಕ್ಸ್ಪೆನ್ಸಿವ್ ಹೋಗೋಣ. ಎಕ್ಸ್ಪೆನ್ಸಿವ್ ಅಂದರೆ ಅಷ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳಲ್ಲ, ಒಂದು ಅಫೋರ್ಡಬಲ್, ನನಗೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಥರನೇ, ಅಷ್ಟೊಂದು ಎಕ್ಸ್ಪೆನ್ಸಿವ್ ಕೂಡ ಹೇಳೋಕ್ಕಾಗಲ್ಲ. ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಬೆಳಗ್ಗೆ ಹಾಕಿದ್ರೆ ಒಂದು ಸಾಯಂಕಾಲವರೆಗೂ ಇರುತ್ತೆ, ಜಾಸ್ತಿ ಹೋಗಲ್ಲ. ಏನಾದ್ರು ತಿಂದರೆ ಕೂಡ ಲೈಟಾಗಿ ಹೋಗುತ್ತೆ, ಅಷ್ಟೊಂದು ಹೋಗಲ್ಲ, ಲೈಟಾಗಿ ಆಗ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ನಾನು ತುಂಬ 1 ವರ್ಷದಿಂದನೂ ಯೂಸ್ ಮಾಡ್ತೇನೆ, ನಂಗೆ ತುಂಬ ಇಷ್ಟ ಆಗಿದೆ, ಫೇವ್ರೇಟ್ ಕೂಡ ಅನ್ಕೊಬೋದು. ಇದರಲ್ಲಿ ನಾನು ಹೇಳ್ತೀನಿ ಏನಕ್ಕೆ ಯಾವುದು ಅಂದರೆ, ಇದು ಮೆಬ್ಲಿನ್ ನ್ಯೂ ಆರ್ಕ್ದು. ಇದು ಏನಪ್ಪ ಅಂದರೆ ನಾನು 3 ಬಂದಿದ್ದು, ಒಂದು ಹೋಗ್ಬಿಟ್ಟಿದೆ, ಕಳೆದೋಯ್ತು. ಇದೊಂದು ಪಿಂಕ್ ಶೇಡ್, ಒಂದು ಇದು ಬ್ರೌನ್ ಶೇಡು, ಮತ್ತು ರೆಡ್ ಇತ್ತು, ಆ ರೆಡ್ ಕಳೆದೋಗಿತ್ತು. ಇದನ್ನೇ ನಾನು ಇವಾಗ ಯೂಸ್ ಮಾಡಿರೋದು. ಇವಾಗ ನಾನು ಇದನ್ನೇ ಯೂಸ್ ಮಾಡಿರೋದು, ಪಿಂಕಿಶು, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಏನು ನೋಡ್ತಾ ಇದ್ದೀನಿ, ಮಿರರ್ ಇದೆ ಅಲ್ಲಿ. ಇನ್ನೊಂದು ಬ್ರೌನಿಶ್, ಅಂದರೆ ನಿಮಗೆ ನ್ಯೂಡ್ ಬೇಕು, ಲಿಪ್ಸ್ಟಿಕ್ ಹಾಕಿ ಆಗ್ದಂಗೆ ಕಾಣಬೇಕಂದ್ರೆ ಇದು ಬ್ರೌನ್.
ಇದೊಂದು, ಇವೆರಡೂ ತುಂಬ ಚೆನ್ನಾಗಿದೆ. ಇನ್ನೊಂದು ಇದೆ ಮೆಬ್ಲಿನ್, ಇದು ಕೂಡ ನನ್ನ ಫೇವ್ರೇಟು, ಇದು ಕೂಡ ತುಂಬ ಚೆನ್ನಾಗಿದೆ. ಈ ಥರ ಕಲರ್ ನಾನು ತುಂಬ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ನನಗೆ. ಅಂಗಡಿಯಲ್ಲಿ ನೋಡಿ ತೊಗೊಬೇಕು ಈ ಥರದ್ದೇ ಬೇಕಂದರೆ. ನೋಡಿ ಇದು ನನ್ನ ಫೇವ್ರೇಟ್ ಕಲರ್, ಇದು ಮತ್ತು ಇದು. ಈ ಬ್ರೌನ್ ಯಾವಾಗಾದ್ರು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋವಾಗ, ಇಲ್ಲಾಂದರೆ ಮನೇಲಿ ಯಾವ್ದಾದ್ರು ನ್ಯೂಡ್ ಕಲರ್ ಹಾಕ್ಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಈ ಮೂರು ನಂಗೆ ಇಷ್ಟ. ಈ ಮೂರು ನಂಗೆ ಬಂದು ಒಂದು 300 ಮೇಲೇ ಇರುತ್ತೆ. ಇದು ಬಂದು 250, 300 ಅಷ್ಟೇ. 300 ಒಂದೊಂದು ಎರಡೇಳಲ್ಲ, ಒಂದು 300 ಆ ಥರ ಇರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಬಂದು 24 ಇದೆ ಶೇಡ್ ನಂಬರು. ಇದು ಬಂದು 21, ಇದು 11, ಎಲ್ಲ ಮೆಬ್ಲಿನ್ ನ್ಯೂಯಾರ್ಕೆ. ಮತ್ತು ನೆಕ್ಸ್ಟ್ ಬಂದು ನೋಡಿಸಿ, ಇದರಲ್ಲಿ ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ಬೇಕು. ಏನಪ್ಪ ಅಂದರೆ ಲಿಪ್ ಲೈನರ್ಸ್. ನೋಡಿ ಇದೊಂದು ಲಿಪ್ ಲೈನರು. ಇದು ನಾನು ನಾರ್ಮಲ್ ಅಂಗಡಿಯಲ್ಲಿ ತೊಗೊಂಡಿದ್ದೆ, ಬ್ರ್ಯಾಂಡ್ ಏನು ಅಲ್ಲ. ಇದು ಕೂಡ ಅಷ್ಟೇ. ಇದು ಬಂದು ಯಾವ ಥರ ಶೇಡ್ ಇದೆ ಅಂದರೆ ಈ ಥರ ಬರುತ್ತೆ, ಈ ಥರ ಪಿಂಕ್, ಲೈಟ್ ಪಿಂಕ್ ಥರ. ಇವಾಗ ಇದನ್ನು ನಾನು ಯೂಸ್ ಮಾಡಿದ್ದೀನಿ ನೋಡಿ. ಸ್ವಲ್ಪ ಸಿಮಿಲರ್ ಸೇಮೇ ಇರುತ್ತೆ ಎರಡು ಲೈನರ್ಸು. ಈ ಲೈನರ್ಸ್ ಹಾಕ್ಬಿಟ್ಟು ನೀವು ಯಾವ ಲಿಪ್ಸ್ನ ಕಾಂಬೋ ಮಾಡಿ ಮಿಕ್ಸ್ ಮಾಡ್ತೀರೋ ಅದರಲ್ಲಿ ನಿಮಗೆ ನೀಟಾಗಿ ಟ್ರಿಕ್ ಗೊತ್ತಾಗುತ್ತೆ. ಇವಾಗ ನಾನು ಇದನ್ನು ಯೂಸ್ ಮಾಡಿ ಮತ್ತೆ ಈ ಲಿಪ್ಸ್ಟಿಕ್ ಯೂಸ್ ಮಾಡಿ ನಾನು ಈ ಥರ ಲಿಪ್ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತದೆ, ಕ್ಯೂಟಾಗಿ. ಅಂದರೆ ನಾವು ಕ್ಯೂಟಾಗಿ ದೇವ್ರ ಪೂಜೆ ಮಾಡಿ ಮನೇಲಿ ಇರ್ತೀವಿ, ಕ್ಯೂಟಾಗಿ ಕಾಣಬೇಕು ಆ ಥರ ಇದ್ದಾಗ ಇದು ಚೆನ್ನಾಗಿರುತ್ತೆ ಈ ಕಾಂಬೋ. ಇವಾಗ ಒಂದೊಂದ್ಸರಿ ಸ್ವಲ್ಪ ಬೋಲ್ಡಾಗಿ ಕಾಣಬೇಕು, ಸ್ವಲ್ಪ ಸ್ಟ್ರಾಂಗಾಗಿ ಕಾಣಬೇಕು ಅಂದರೆ ಇನ್ನೊಂದು ಥರ ಶೇಡ್ ಯೂಸ್ ಮಾಡಬೇಕು. ಇವಾಗ ಇಲ್ಲಿರೋದೆಲ್ಲ ನನ್ನ ಫೇವ್ರೆಟ್ ಶೇಡ್ಸ್. ಅಂದರೆ ಒಂದು ಸ್ವಲ್ಪ ನ್ಯೂಡ್ ಕಲರ್ಸ್ ಥರ ಅಂತ, ಬ್ರೈಟ್ ಕೂಡ ಅಲ್ಲ, ಡಾರ್ಕ್ ಬ್ರೈಟ್ ಆ ಥರ ಕೂಡ ಅಲ್ಲ. ಡಾರ್ಕ್ ಬ್ರೈಡ್ ನಾನು ಯೂಸ್ ಮಾಡೋದು ರೇರ್, ಸ್ಯಾರಿ ಏನಾದ್ರು ಹುಟ್ಟಿದಾಗ, ಸ್ವಲ್ಪ ಮ್ಯಾರೇಜ್ಗೆ ಹೋಗ್ಬೇಕು ಆ ಥರ ಇದ್ದ ಮಾತ್ರ ರೆಡ್ ಯೂಸ್ ಮಾಡೋದು. ಅದು ಇದರಲ್ಲಿ ಯೂಸ್ ಮಾಡ್ಕೊತೀನಿ ಮಾರ್ಕ್ಸಲ್ಲಿ. ನಾನು ಈ ಥರದ್ರಲ್ಲಿ ಮೆಬ್ಲಿನ್ ಆ ಥರ ಏನು ಇನ್ವೆಸ್ಟ್ ಮಾಡಿಲ್ಲ, ಅಷ್ಟು ಕಾಸ್ಟ್ಲಿ ಇದರಲ್ಲಿ ರೆಡ್ ನಾನು ಯೂಸ್ ಮಾಡೋದಲ್ವ. ಯೂಸ್ ಮಾಡಂದ್ರೆ ಇನ್ವೆಸ್ಟ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ನೆಕ್ಸ್ಟ್ ಇನ್ನೊಂದು ಬಂದು ಇದು ಕೂಡ ಅಷ್ಟೇ, ನಾರ್ಮಲ್ ಒಂದು ಚಿಲ್ಲರೆ ಅಂಗಡಿಯಲ್ಲಿ ತೊಗೊಂಡಿದ್ದಾನೆ. ಇದು ಬಂದು 60 ರೂಪೀಸ್ ಅಷ್ಟೇ. ಈ ಲಿಪ್ಸ್ಟಿಕ್ ಮಾತ್ರ ಅದು ವರ್ತಬಲ್. ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲವರೆಗೂ ಒಂದು ಲೇಯರ್ ಆಫ್ ಶೇಡ್ ಇತ್ತು. ಇದು ನನಗೆ ಫೇವ್ರೇಟ್ ನೋಡಿ. ಕ್ರೀಮಿ ಆಗಿದೆ, ಸಕ್ಕತ್ತಾಗಿದೆ. 60 ರೂಪೀಸ್ಗೆ ಇಷ್ಟು ವರ್ತಬಲ್ ಲಿಪ್ಸ್ಟಿಕ್ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ನಾನು ಅನ್ಕೊತೀನಿ ಬ್ರ್ಯಾಂಡೇ ಯೂಸ್ ಮಾಡಬೇಕು, ಲೋಕಲೆಲ್ಲ ಯೂಸ್ ಮಾಡಬಾರ್ದು, ನಮ್ಮ ಸ್ಕಿನ್ ಹಾಳಾಗುತ್ತೆ, ಲಿಪ್ಸ್ಟಿಕ್ ಹಾಳಾಗುತ್ತೆ. ನಾನು ಯೂಸ್ ಮಾಡಲ್ಲ ಜಾಸ್ತಿ ಯಾವುದೂ. ಆದರೆ ಈ ಲಿಪ್ಸ್ಟಿಕ್ ನನ್ನ ಸಖತ್ ಫೇವ್ರೇಟು, ನನಗೆ ತುಂಬ ಇಷ್ಟ. ಈ ಶೇಡೆಲ್ಲ ನಾನು ತೊಗೊಬೇಕಂತ. ನೋಡಿ ಎಷ್ಟು ಸಖತ್ತಾಗಿ ಕಾಣುತ್ತೆ, ನನಗೆ ಸ್ಕಿನ್ಗೆ ಹೈಲೈಟ್ ಮಾಡುತ್ತಿದ್ದು. ಇದನ್ನೇ ನಾನು ಸುಬ್ಬು ಬರ್ತಡೆಗೆಲ್ಲ ಕೂಡ ಯೂಸ್ ಮಾಡಿದ್ದೆ. ಇದು ತುಂಬ ಚೆನ್ನಾಗಿದೆ. ಈ ಥರ ಶೇಡ್ ಯಾವ್ದಾದ್ರು ಬೇಕಂದರೆ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಇದು ಲಾಸ್ಟ್ ಲಿಪ್ಸ್ಟಿಕ್. ಇದು ನನ್ನ ಬರ್ತಡೆಗೆ ತೊಗೊಂಡಿದ್ದು. ಇದೇ ನನ್ನ ಹೈಯೆಸ್ಟ್ ಪ್ರೈಸ್ ಲಿಪ್ಸ್ಟಿಕ್ಕು. 500 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಆಫರ್ಗೆ ನನಗೆ 480, 490 ಆ ಥರ ಬಂತು. ಈ ಶೇಡ್ ಈ ಥರ ಇರುತ್ತೆ. ಇದು ಏನಪ್ಪ ಅಂದರೆ ಫುಲ್ ಡ್ರೈ ಮಾಡಿಬಿಡುತ್ತೆ ಲಿಪ್ಸ್ನ. ಲಿಪ್ಸ್ಟಿಕ್ ಹಾಕಿರ್ತೀವಿ, ಫುಲ್ ಮ್ಯಾಟ್ ಫಿನಿಶ್ ಕೊಟ್ಬಿಡುತ್ತೆ. ಸ್ವಲ್ಪ ಕೂಡ ಮಾಯ್ಶ್ಚರ್ ಆಗಿ ಆಯಿಲಿ ಥರ ಕಾಣಲ್ಲ, ಫುಲ್ ಡ್ರೈ ಮಾಡಿಬಿಡುತ್ತೆ. ಅದೊಂದೇ ಇದರಲ್ಲಿ ನಂಗೆ ಇಷ್ಟ ಆಗಿಲ್ಲ. ಆದರೆ ಇದು ಹೋಗಲ್ಲ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ ಲಿಪ್ಸ್ ಡ್ರೈ ಮಾಡುತ್ತೆ, ಅದೊಂದೇ ಫಾಲ್ಟು. ಇಲ್ಲಾಂದರೆ ಎಲ್ಲ ಚೆನ್ನಾಗಿದೆ. ಇದು 130 ಇದು ಶೇಡ್ ನಂಬರು. ತುಂಬ ಚೆನ್ನಾಗಿ ಟ್ರೈ ಮಾಡ್ಬೋದು. ಇದು ಕೋಕೋ ಮೊಚ್ಚಿ ಇದು ಶೇಡ್, ಇದ್ರ ಮೇಲೆ ಏನು ಕೊಟ್ಟಿಲ್ಲ. ಕೋಕೋ ಮೊಚ್ಚಿ ಶೇಡ್ ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಟ್ರೈ ಮಾಡಿ. ಲಿಪ್ ಲೈನರ್ಸಲ್ಲಿ ನಮಗೆ ಲುಕ್ ಮಾಡ್ಬೋದು, ನಮಗೆ ಯಾವ್ದು ಲಿಪ್ಸ್ಟಿಕ್ ಬೇಕು ಅಂದರೆ. ಇದನ್ನು ಕೂಡ ಅಷ್ಟೇ, ಎಲ್ಲ ಟ್ರಿಪ್ಗೆ ಹೋದಾಗ ಇಲ್ಲ ನಾವು ಮತ್ತೆ ರೀಅಪ್ಲೈ ಮಾಡೋಕ್ಕೆ ಸೋಂಬೇರಿ ಬೀಳ್ತೀವಲ್ವ, ಆ ಟೈಮಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ಇಷ್ಟೇ, ಜಾಸ್ತಿ ಇಲ್ಲ, ಸ್ವಲ್ಪನೇ ಇರೋದು. ಇದರಲ್ಲಿ ನಾವು ಯಾವ ಥರ ಶೇಡ್ಸ್ ಬೇಕು, ಯಾವ ಥರ ವೆರೈಟೀಸ್ ಆಫ್ ಶೇಡ್ಸ್ ಜಾಸ್ತಿ ಲಿಪ್ಸ್ಟಿಕ್ ಇರೋರ ಥರ ಹಾಕ್ಕೊಬೋದು ನಾವು ಕೂಡ. ಈ ಅಫೋರ್ಡಬಲ್, ನಾನು ಸ್ವಲ್ಪ ಲೋ ಮತ್ತು ಇನ್ನು ಸ್ವಲ್ಪ ಹೈ ಆ ಥರ ನೋಡ್ಸಿದ್ನಲ್ವ. ನಿಮ್ಗೆ ಯಾವ ಥರದ್ದು ಬೇಕು ನೀವು ಬೈ ಮಾಡ್ಬೋದು. ಬ್ರ್ಯಾಂಡೆಡ್ಸ್ ಕೂಡ ಹೇಳಿದ್ರೆ ನಿಮ್ಗೆ ಯಾವ ಥರದ್ದೇನು ಅಂತ. ಇನ್ನೇ ಬೇಕಂದ್ರೆ ನಿಮ್ಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸ್ಬೋದು, ಇನ್ನೂ ನೀಟಾಗಿ ಹೇಳ್ತೀನಿ. ಇಷ್ಟೇ ಹತ್ರ. ಮತ್ತು ಇದು ಲಿಪ್ ಟಿಂಟ್ ಇದೆ, ಲಿಪ್ ಆಯಿಲ್ ಥರ. ಇದು ಕೂಡ 100 ರೂಪೀಸ್ ಕೊಟ್ಟು ತೊಗೊಂಡಿದ್ದು. ಉರ್ಸಲ್ಲಿ
ಇಲ್ಲಿದೆ ನೋಡಿ. ಇದೇನು ಅಂದರೆ ಲಿಪ್ ಗ್ಲಾಸ್. ಒಂದು ಪಿಂಕ್ ಬರುತ್ತೆ, ಒಂದು ಬರಲ್ಲ. ಇದೊಂದು ಪಿಂಕ್ ಕಲರ್, ಒಂದು ಇದು ಬರುತ್ತೆ ಅನ್ಸುತ್ತೆ. ಲಿಪ್ ಗ್ಲಾಸ್, ಲಿಪ್ಸ್ಟಿಕ್ ಇವಾಗ ಮ್ಯಾಟ್ ಥರ ಇದೆ ಅಂತ ಹೇಳ್ತೀವಲ್ವ, ಇದು ಮ್ಯಾಟ್ ಥರ ಇದೆ. ನಾನು ಹಿಂಗೆ ಅಪ್ಲೈ ಮಾಡಬೇಕು. ಈ ಥರ ಗ್ಲಾಸ್ ಹಾಕ್ಕೊಂಡ್ರೆ ಲಿಪ್ಸ್ಗೆ ಸ್ವಲ್ಪ ಮಾಯ್ಶ್ಚರಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೂಡ ಇಟ್ಕೊಬೋದು. ಇದು ತುಂಬ ಚೆನ್ನಾಗಿ, ನಂಗೆ ತುಂಬ ಇಷ್ಟ ಆಯ್ತು. 2 ತೊಗೊಂಬಂದೆ. ಈ ಥರ ನೋಡಿ, ಪಿಂಕಿಶ್ ಬಂದಿದೆಯಾ, ಈ ಥರ ಬರುತ್ತೆ. ಇಷ್ಟು ಶೇಡ್ಸ್, ಎಲ್ಲ ಶೇಡ್ಸ್ ಹಾಕಿ ನೋಡಿಸಿಲ್ಲ, ನಂಗೆ ಇಷ್ಟ ಆಗಿದೆ. ಇಲ್ಲಿರೋವೆಲ್ಲ ನನ್ನ ಫೇವ್ರೆಟ್ ಅಂತ ಹೇಳ್ಬಿಟ್ಟು ಹಿಂಗೆ ನೋಡಿಸ್ತಾ ಇರೋದು. ಇದೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ನನ್ನ ಹತ್ರ ಇರೋದು ಲಿಪ್ಸ್ಟಿಕ್. ನೋಡಿಸ್ತೀನಿ ಇಷ್ಟೇ. ನೋಡಿದ್ರ, ಇಷ್ಟೇ ನನ್ನ ಹತ್ರ ಇರೋದು, ಜಾಸ್ತಿ ಇಲ್ಲ. ನನಗೆ ಲಿಪ್ಸ್ಟಿಕಲ್ಲಿ ಇಷ್ಟನೇ, ಆದರೆ ಜಾಸ್ತಿ ಹಾಕಲ್ಲ. ಮನೇಲಿದ್ದಾಗ ನಾನು ಲಿಪ್ಸ್ಟಿಕ್ಕೇ ಯೂಸ್ ಮಾಡಲ್ಲ. ಇದರ ವೀಡಿಯೋಸ್ಗೆ ರೀಲ್ಸ್ ಏನಾದ್ರು ಮಾಡ್ಬೇಕಂತ ಮಾಡಿಟ್ರೆ ಮನೇಲಿದ್ದರೆ ನಾನು ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ, ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಆಚೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಅಷ್ಟೇ. ನೋಡಿದ್ರಲ್ವಾ, ನಿಮ್ಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ನನ್ನ ಚಾನಲ್ನ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೀಡಿಯೋನ ಲೈಕ್ ಮಾಡಿ. ಏನಾದ್ರು ಡೌಟ್ ಇದ್ದರೆ, ಇನ್ನೂ ಯಾವ ಥರ ವೀಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.